ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವ ಹಾಗೂ ಇಲ್ಲಿ ಮೊರಾರ್ಜಿ ಹಾಗೂ ಆದರ್ಶ ವಿದ್ಯಾಲಯ ಮತ್ತು ನವೋದಯ ಪ್ರವೇಶ ಪರೀಕ್ಷೆಗೆ ಉಪಯುಕ್ತವಾಗುವಂತಹ ಗಣಿತ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತಮಗೆ ನೀಡ್ತಾ ಇದ್ದೀನಿ. ಹಾಗೂ ಅದರೊಂದಿಗೆ ಇಲ್ಲಿ ತಾವುಗಳು OMR ಉತ್ತರ ಪತ್ರಿಕೆಯಲ್ಲಿ ಯಾವ ರೀತಿಯಾಗಿ ತಾವುಗಳು ಆನ್ಸರನ್ನು ಇಲ್ಲಿ ಶೇಡಿಂಗ್ ಮಾಡಬೇಕು ಅನ್ನೋದನ್ನು ಕೂಡ ಇವತ್ತು ತಮಗೆ ಪ್ರಾಕ್ಟಿಕಲ್ ಆಗಿ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ಬೋದು 41ನೇ ಪ್ರಶ್ನೆ. 6000 ಇಲ್ಲಿ ನೋಡ್ಬೋದು 6, 3, 8, 0 ಸಂಖ್ಯೆಗಳನ್ನು ಬಳಸಿ ಅತಿ ದೊಡ್ಡ ಸಂಖ್ಯೆ ರಚಿಸಿ ಅಂತಿದೆ. ಇಲ್ಲಿ ಅತಿ ದೊಡ್ಡ ಸಂಖ್ಯೆ ಅಂದಾಗ ಮೊದಲಿಗೆ ಯಾವತ್ತು ತಗೊಳ್ತೀವಿ ನಾವು ಇಲ್ಲಿ 8ಅನ್ನು ಬಳಸ್ತೀವಿ. 8 ಆದಮೇಲೆ ನೆಕ್ಸ್ಟು 6 ಆದಮೇಲೆ 3 ಆದಮೇಲೆ 0. ಹಾಗಾಗಿ ಇಲ್ಲಿ ಫಸ್ಟಿಗೆ ಯಾವ್ದು ಬರುತ್ತೆ ನೋಡ್ತಾ ಹೋಗಿ. ಇಲ್ಲಿ ಎ ಇಲ್ಲ, ಅದೇ ರೀತಿಯಾಗಿ ಬಿ ಮತ್ತು ಸಿ ಇಲ್ಲ. ಇಲ್ಲಿ ಡಿ ನೋಡ್ಬೋದು 8630 ಆಗುತ್ತದೆ. ಸೊ ಹಾಗಾಗಿ ಮೊದಲಿಗೆ ನಾವು 8ಅನ್ನು ಬಳಸಬೇಕು, ನೆಕ್ಸ್ಟ್ 6, ಅದೇ ರೀತಿಯಾಗಿ 3 ಮತ್ತು 0. ಈಗ ನೋಡಿ 8630 ಇದೊಂದು ದೊಡ್ಡ ಸಂಖ್ಯೆ ಆಯಿತು. ಒಂದು ವೇಳೆ ಇದೇ ಸಂಖ್ಯೆಗಳನ್ನು ಕೊಟ್ಟು ಅವರು ಚಿಕ್ಕ ಸಂಖ್ಯೆ ರಚಿಸಿ ಅಂತ ಕೊಟ್ಟಾಗ ಯಾವ್ದು ಬರುತ್ತೆ ಮೊದಲಿಗೆ ನೋಡೋಣ. ಇಲ್ಲಿ ಫಸ್ಟಿಗೆ 3 ಬರುತ್ತೆ, 0 ಸೆಕೆಂಡ್ ಬರುತ್ತೆ, ಆಮೇಲೆ 6, ಆಮೇಲೆ 8. ಈ ರೀತಿಯಾಗಿ ಇದು ಚಿಕ್ಕ ಸಂಖ್ಯೆ ಆಯಿತು. ದೊಡ್ಡ ಸಂಖ್ಯೆ ಅಂದಾಗ ದೊಡ್ಡ ಅಂಕಿಗಳನ್ನು ಬಳಸ್ತೀವಿ. ಆದರೆ ಇಲ್ಲಿ 0 ಸೆಕೆಂಡ್ ಯಾಕೆ ಬರುತ್ತೆ ಅಂದರೆ ಇಲ್ಲಿ ನಾವು 0ವನ್ನೇ ಮೊದಲಿಗೆ ಬಳಸಿದ್ವಿ ಅಂದರೆ ಅದು ಏನಾಗುತ್ತೆ, 3 ಅಂಕಿಯ ಸಂಖ್ಯೆ ಆಗುತ್ತೆ. ಹಾಗಾಗಿ 3ಅನ್ನು ನಾವು ಮೊದಲು ಬರೀಬೇಕು, ನೆಕ್ಸ್ಟ್ 0, ನೆಕ್ಸ್ಟ್ 6, ಆಮೇಲೆ 8. ಇದು ಚಿಕ್ಕ ಸಂಖ್ಯೆ. ಇವೇ ಸಂಖ್ಯೆಗಳನ್ನು ಬಳಸಿ ಅತಿ ಚಿಕ್ಕ ಸಂಖ್ಯೆ ರಚನೆ ಮಾಡಿರಿ ಅಂದಾಗ ಈ ರೀತಿ ಬರೀಬೇಕು. ದೊಡ್ಡ ಸಂಖ್ಯೆ ಅಂದಾಗ 8630 ಇಲ್ಲಿ ಡಿ ಆಪ್ಷನ್ ಆಗುತ್ತೆ. ಹಾಗಾದರೆ ಇದನ್ನು 41ನೇ ಪ್ರಶ್ನೆಯನ್ನು OMR ಸೀಟ್ನಲ್ಲಿ ಯಾವ ರೀತಿ ಶೇಡಿಂಗನ್ನು ಮಾಡಬೇಕು ನೋಡ್ಬೋದು. ಇಲ್ಲಿ ನೋಡಿ 41ನೇ ಪ್ರಶ್ನೆ ಡಿ ಆಪ್ಷನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಈ ರೀತಿಯಾಗಿ ತಾವು ಶೇಡಿಂಗನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೋಡೋಣ 42ನೇ ಪ್ರಶ್ನೆ. ಇಲ್ಲಿ ನೋಡ್ಬೋದು 3 × 10,000 0 + 0 × 1,000 + 2 × 100 + 0 × 10 + 8 × 1 ಇದರ ಸಂಕ್ಷಿಪ್ತ ರೂಪ. ಇಲ್ಲಿ ಮೊದಲಿಗೆ 3 × 10,000 ಅಂದರೆ 30,000. ಇಲ್ಲಿ ತಮಗೆ ತಿಳಿಸ್ತು ನೋಡಿ 30,000 ಪ್ಲಸ್ ಇಲ್ಲಿ 0 × 1000 ಅಂದರೆ ಅದು 0ನೇ ಆಗುತ್ತೆ, ಪ್ಲಸ್ 2 × 100 ಅಂದರೆ 200, ಪ್ಲಸ್ 0 × 10 ಅಂದರೆ ಅಲ್ಲಿ 0, ಪ್ಲಸ್ 8 × 1 ಅಂದರೆ 8. ನೋಡ್ಬೋದು ಇಲ್ಲಿ 30,208. ಹಾಗಾದರೆ ಆನ್ಸರ್ಗಳನ್ನು ನೋಡೋಣ. ಇಲ್ಲಿ 3,708 ಇದೆ, ಇಲ್ಲಿ 30,708, ಇಲ್ಲಿ 3,128, ಇಲ್ಲಿ 30,218 ಇದೆ. ಸೊ ಇಲ್ಲಿ ಯಾವ್ದು ಆಪ್ಷನ್ ಆಗುತ್ತೆ, ಬಿ ಆಪ್ಷನ್ ಆಗುತ್ತದೆ. ಸೊ 42ನೇ ಪ್ರಶ್ನೆ ಆನ್ಸರು ಬಿ ಆಗುತ್ತದೆ. ನೋಡ್ಬೋದು ಇಲ್ಲಿ 42ನೇ ಪ್ರಶ್ನೆಗೆ ಆನ್ಸರ್ ಯಾವುದಾಯ್ತು, ಇಲ್ಲಿ ಬಿ ಆಯಿತು. ಈ ರೀತಿ ತಾವು ಶೇಡಿಂಗನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟು 43ನೇ ಪ್ರಶ್ನೆ. 15,662, ಇಲ್ಲಿ 24,672 ಸೂಕ್ತ ಚಿಹ್ನೆ ಬರೆಯಿರಿ. ಇದರಲ್ಲಿ ದೊಡ್ಡ ಸಂಖ್ಯೆ ಯಾವುದು, 24,672. ಹಾಗಾಗಿ ಚಿಹ್ನೆಗಳಲ್ಲಿ ಸಮ ಬರುವುದಿಲ್ಲ. ಇದು ನೋಡ್ಬೋದು ಚಿಕ್ಕದು ಯಾವುದು ದೊಡ್ಡದು ಯಾವುದು ಅಂತ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಯಾವುದು ಅಲ್ಲ ಅಂತಲೂ ಇದೆ. ದೊಡ್ಡ ಸಂಖ್ಯೆ ಯಾವುದು ಇರುತ್ತೆ ಆ ಕಡೆ ತಾವು ಚಿಹ್ನೆಯನ್ನು ಹಾಕಬೇಕಾಗುತ್ತೆ. ಸೊ ದೊಡ್ಡ ಸಂಖ್ಯೆ ಯಾವುದಾಯ್ತು, ಇಲ್ಲಿ 24,662 ಈ ರೀತಿ ಬರುತ್ತೆ. ಸೊ ಹಾಗಾಗಿ ಬಿ ಆಪ್ಷನ್ ಆಗುತ್ತದೆ. 43ನೇ ಪ್ರಶ್ನೆ ಆನ್ಸರ್ ಯಾವುದಾಯ್ತು, ಇಲ್ಲಿ ಬಿ ಆಯಿತು. ಸೊ ಇಲ್ಲಿ ನೋಡ್ಬೋದು 43ನೇ ಪ್ರಶ್ನೆಗೆ ಆನ್ಸರ್ ಬಿ ಆಗುತ್ತದೆ. ಈ ರೀತಿ ತಾವು ಶೇಡಿಂಗನ್ನು ಇಲ್ಲಿ ಮಾಡಬೇಕು. ನೆಕ್ಸ್ಟ್ 44ನೇ ಪ್ರಶ್ನೆ ನೋಡ್ಬೋದು. ಇಲ್ಲಿ 3,626 ಪ್ಲಸ್ 5,243. ಇಲ್ಲಿ ನಾನು ನಿಮಗೆ ಡೈರೆಕ್ಟಾಗಿ ತಿಳಿಸ್ಕೊಡ್ತೀನಿ. ನೋಡ್ಬೋದು 6, 3 ಎಷ್ಟಾಯಿತು, ಇಲ್ಲಿ 9. ನೆಕ್ಸ್ಟು 2, 4, 6, 6, 2, 8, 3, 5, 8. ಸೊ 8,869. ಹಾಗಾದರೆ ಇಲ್ಲಿ ಆನ್ಸರ್ ಯಾವುದಿದೆ, ಅದು 8,869 ಇಲ್ಲಿದೆ ನೋಡಿ, ಸಿ ಆಪ್ಷನ್ ಆಗುತ್ತದೆ. 44ನೇ ಪ್ರಶ್ನೆ ಆನ್ಸರು ಸಿ ಆಗುತ್ತದೆ. ಇಲ್ಲಿ ನೋಡ್ಬೋದು 44ನೇ ಪ್ರಶ್ನೆ ಇಲ್ಲಿ ಸಿ ಆಗುತ್ತೆ. ಈ ರೀತಿ ತಾವು ಶೇಡಿಂಗನ್ನು ಮಾಡಬೇಕು. ನೆಕ್ಸ್ಟ್ 45ನೇ ಪ್ರಶ್ನೆ.
ಒಂದು ಹಾಲಿನ ಡೈರಿಯಲ್ಲಿ ಕ್ರಮವಾಗಿ 36,435, 28,251, 6,350 ಲೀಟರ್ ಹಾಲು ಮಾರಾಟವಾಗುತ್ತದೆ. ಹಾಗಾದರೆ ಒಟ್ಟು ಎಷ್ಟು ಲೀಟರ್ ಹಾಲು ಮಾರಾಟವಾಗಿದೆ? ಇಲ್ಲಿ ತಮಗೆ ತಿಳಿಸ್ಕೊಡೋದಾದರೆ ಫಸ್ಟ್ ಏನಿದೆ ಅಲ್ಲಿ ನೋಡ್ಬೋದು, ಇಲ್ಲಿ 36,435 ನಿಮ್ಗೆ ಇಲ್ಲಿ ತಿಳಿಸ್ತೇನೆ ನೋಡಿ, 36,435. ನೆಕ್ಸ್ಟು 28,251. ಅದೇ ರೀತಿ 6,350. ಈ ರೀತಿ ತಾವು ಒಂದರ ಕೆಳಗೆ ಒಂದು ಬರ್ಕೊಡಿ, ಅಂದರೆ ತಮಗೆ ಈಸಿ ಆಗುತ್ತೆ. ಇಲ್ಲಿ ನೋಡ್ಬೋದು 5, 1, 6. ಇಲ್ಲಿ ನೋಡ್ಬೋದು 5, 1, 6 ಆಯಿತು. ಇಲ್ಲಿ 3, 5, 8, 8, 5, 13. ಓಕೆ, ಇಲ್ಲಿ ನೆಕ್ಸ್ಟ್ ಒಂದು ದಶಕ ಬರುತ್ತೆ. 4, 2, 6, 6, 3, 9, 1, 10. ಇಲ್ಲಿ 8, 6, 14, 14, 6, 20, 21. 3, 2, 5, 5, 2, 7. ಸೊ 71,000 ಇಲ್ಲಿ 36 ಲೀಟರ್. ಹಾಗಾದರೆ ಆನ್ಸರ್ ನೋಡ್ಬೋದು ಇಲ್ಲಿ 71,036 ಅಂತಿದೆ. ಇಲ್ಲಿ ನೋಡ್ಬೋದು 71,236, 136, 71,000, ಇಲ್ಲಿ 71,036 ಇದೆ ನೋಡಿ. ಸೊ ಡಿ ಆಪ್ಷನ್ ಆಗುತ್ತದೆ. ಹಾಗಾದರೆ ಇಲ್ಲಿ ಆನ್ಸರ್ ಯಾವುದಾಯಿತು? ಡಿ ಆಪ್ಷನ್ ಆಯಿತು. ಹಾಗಾದರೆ ಇಲ್ಲಿ ನೋಡೋಣ, 45ನೇ ಪ್ರಶ್ನೆಯ ಆನ್ಸರು ಡಿ ಆಗುತ್ತದೆ. ಇಲ್ಲಿ ನೋಡ್ಬೋದು 45ನೇ ಪ್ರಶ್ನೆ ಆನ್ಸರ್ ಯಾವುದಾಯ್ತು? ಇಲ್ಲಿ ಡಿ ಆಯಿತು. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ, 46ನೇ ಪ್ರಶ್ನೆ. 28,864 ಮತ್ತು 36,078 ಸಂಖ್ಯೆಗಳ ಮೊತ್ತ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ಬೋದು, ನಾನು ತಿಳಿಸ್ಕೊಡ್ತೀನಿ ನೋಡ್ರಿ. 28,864 ಹಾಗೂ 36,000 ನೋಡ್ಬೋದು ಇಲ್ಲಿ 78. ಸೊ ಇಲ್ಲಿ ನೋಡ್ಬೋದು 8, 4, 12. ನೆಕ್ಸ್ಟ್ ಇಲ್ಲಿ 6, 7, 13, 13, 1, 14, 8, 1, 9, 8, 6, 14, 3, 2, 5, 1, 6. ಸೊ ಇಲ್ಲಿ 64,942 ನೋಡ್ತಾ ಹೋಗಿ. ಇಲ್ಲಿ ಡಿ ಇದೆ ನೋಡಿ, 64,942 ಇದೆ. ಸೊ ಹಾಗಾಗಿ ಆನ್ಸರ್ ಯಾವುದಾಯಿತು? ಇಲ್ಲಿ ಡಿ ಆಪ್ಷನ್ ಆಯಿತು. 46ನೇ ಪ್ರಶ್ನೆ ಆನ್ಸರ್ ಡಿ ಆಯಿತು. ಇಲ್ಲಿ ನೋಡಿ, ಈ ರೀತಿ ತಾವು ಶೇಡಿಂಗನ್ನು ಮಾಡಬೇಕು. ನೆಕ್ಸ್ಟು 47ನೇ ಪ್ರಶ್ನೆ. 8,000ರಲ್ಲಿ 5,348 ವ್ಯವಕಲನ ಮಾಡಬೇಕು. ಇಲ್ಲಿ ತಿಳಿಸ್ತು ನೋಡಿ, 8,000 ಮೈನಸ್ 5,338. ಸೊ ಇಲ್ಲಿ ನೋಡೋಣ, 0ದಲ್ಲಿ 8 ಹೋಗೋದ್ರಲ್ಲಿ 10 ತೊಗೊಳ್ತೀವಿ, 10ರಲ್ಲಿ 8 ಹೋದರೆ 2, ಮತ್ತು 0ದಲ್ಲಿ 4 ಹೋಗೋದ್ರಲ್ಲಿ 10 ತೊಗೋತೀವಿ, 10ರಲ್ಲಿ 4 ಹೋದರೆ 6, ಮತ್ತು 0ದಲ್ಲಿ 4 ಹೋಗೋದ್ರಲ್ಲಿ 10 ತೊಗೋತೀವಿ, ಇಲ್ಲಿ 6, ಇಲ್ಲಿ 8ರಲ್ಲಿ 6 ಹೋದರೆ 2, 2,662. ಸೊ ಇಲ್ಲಿ ಬಿ ಆಪ್ಷನ್ ಇದೆ. 47ನೇ ಪ್ರಶ್ನೆ ಬಿ ಆಪ್ಷನ್ ಆಗುತ್ತದೆ. 47 ನೋಡ್ಬೋದು. ಇಲ್ಲಿ ಈ ರೀತಿಯಾಗಿ ತಾವು ಶೇಡಿಂಗನ್ನು ಮಾಡಬೇಕು. ತಾವು ನೀಲಿ ಅಥವಾ ಬ್ಲ್ಯಾಕ್ ಇಂಕ್ ಪೆನ್ನ ಬಳಸಬೇಕು, ಸೀಸ್ ಪೆನ್ಸಿಲನ್ನು ಬಳಸಬೇಡ್ರಿ. ಇನ್ನು ನೆಕ್ಸ್ಟ್ ಇಲ್ಲಿ ನೋಡಿ 48ನೇ ಪ್ರಶ್ನೆ. 10,000ವನ್ನು 31,589ರಿಂದ ಕಳೆಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ನಾವು ನೋಡ್ತಾ ಹೋಗೋಣ. ಮೊದಲಿಗೆ ದೊಡ್ಡ ಸಂಖ್ಯೆ ಹಚ್ಕೊಳ್ಳೋಣ, 31,589. ಇಲ್ಲಿ 10,000 ನಾವು ಮೈನಸ್ ಮಾಡಿದರೆ ಆನ್ಸರ್ ಎಷ್ಟು ಬರುತ್ತೆ? ಇಲ್ಲಿ ನೋಡ್ಬೋದು, 9ಕ್ಕೆ 9, 8ಕ್ಕೆ 8, 5ಕ್ಕೆ 5, 1ಕ್ಕೆ 1, 3ರಲ್ಲಿ 1 ಹೋದರೆ 2, 21,589 ಬರುತ್ತೆ. ಆದರೆ ಇಲ್ಲಿ ಆನ್ಸರ್ ಅದು ಇಲ್ಲ, ಯಾಕಂದರೆ ಕ್ವಶನ್ ಸ್ವಲ್ಪ ರಾಂಗ್ ಇದೆ ಅಂತ ಹೇಳ್ಬೋದು. ಮಾತಾಡಿ ಪ್ರಶ್ನೆ ಪತ್ರಿಕೆ ಇಲ್ಲಿ ಆನ್ಸರ್ ನಿಜ ಹೇಳಬೇಕು ಅಂದರೆ ಅದು 21,589 ಬರುತ್ತದೆ. ಇನ್ನು 48ರ ಅಪವರ್ತನಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ. 48 ಯಾವ ಯಾವ ಸಂಖ್ಯೆಯಿಂದ ಭಾಗ ಹೋಗುತ್ತೆ? ಫಸ್ಟ್ 1ರಿಂದ ಭಾಗ ಹೋಗುತ್ತೆ. 1 48ಲಿ 48. ಅದೇ ರೀತಿಯಾಗಿ 2ರಿಂದ ಭಾಗ ಹೋಗುತ್ತೆ. ನೆಕ್ಸ್ಟು 3ರಿಂದ ನೋಡ್ತಾ ಹೋಗ್ಬೋದು, 3ರಿಂದನೂ ಭಾಗ ಹೋಗುತ್ತೆ. ನೆಕ್ಸ್ಟು 4ರಿಂದ, 6ರಿಂದ ಭಾಗ ಆಗುತ್ತೆ, 8ರಿಂದ ಭಾಗ ಆಗುತ್ತೆ. ನೆಕ್ಸ್ಟು 12ರಿಂದ ಭಾಗ ಆಗುತ್ತೆ. ಅದೇ ರೀತಿಯಾಗಿ ಇನ್ನು 12 ಆದಮೇಲೆ
ನೋಡ್ತಾ ಹೋಗ್ಬೋದು ತಾವು 16 ಮೂರಲೆ 48 ಭಾಗ ಹೋಗುತ್ತೆ. ಅದೇ ರೀತಿಯಾಗಿ 24ರಿಂದನೂ ಭಾಗ ಹೋಗುತ್ತೆ, 48ರಿಂದನೂ ಭಾಗ ಹೋಗುತ್ತೆ. ಬಟ್ ಇಲ್ಲಿರುವಂಥ ಸಂಖ್ಯೆಗಳು ನೋಡ್ತಾ ಹೋಗ್ಬೋದು. 1 2 5 ಐತಿ ಇಲ್ಲಿ ನೋಡ್ಬೋದು. 1 2 3 4 6 8 12 ಇದೆ. ಸೊ ಹಾಗಾಗಿ ಇಲ್ಲಿ ಆನ್ಸರ್ ಯಾವುದಾಯಿತು? ಸಿ ಆಯಿತು. ಅಂದರೆ 49ನೇ ಪ್ರಶ್ನೆ ಸಿ ಆಪ್ಷನ್ ಆಗುತ್ತದೆ. 49ನೇ ಪ್ರಶ್ನೆ ನೋಡ್ಬೋದು ಇಲ್ಲಿ ನೋಡ್ತಾ ಹೋಗಿ, ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. ನೆಕ್ಸ್ಟ್ 50ನೇ ಪ್ರಶ್ನೆ, 50 ಮತ್ತು 60 ಸಂಖ್ಯೆಗಳ ನಡುವೆ ಎರಡರ ಅಪವರ್ತ್ಯಗಳು. 50 ಮತ್ತು 60ರ ನಡುವೆ ಬರುವಂತಹ ಅಂತ ಹೇಳಿದರೆ ಇಲ್ಲಿ ನೋಡ್ಬೋದು. 50 ಮತ್ತು 60 ಅಂದಾಗ ಎಲ್ಲವೂ ಕೂಡ ಸಮ ಸಂಖ್ಯೆಗಳು. 52. ಅದೇ ರೀತಿ ನಿಮಗೆ ತೋರಿಸೋದಾದರೆ ಇಲ್ಲಿ ನೋಡಿ 52, 54. ಅವ್ರು ಹೇಳಿದ್ದು 50 ಮತ್ತು 60ರ ನಡುವೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ 56, 58. ಹಾಗಾದರೆ ಇಲ್ಲಿ ನೋಡ್ಬೋದು, ಇಲ್ಲಿ ಕೊಟ್ಟಿರುವಂತಹ ಸಂಖ್ಯೆಗಳು 50 ಮತ್ತು 60 ಸಂಖ್ಯೆಗಳ ನಡುವಿನ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ 52, 54, 56, 58. ಇವರು ಆಪ್ಷನ್ 60 ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ನಿಜ ಹೇಳಬೇಕು ಅಂದರೆ ಇದು ಕೇವಲ 52, 54, 56, 58 ಮಾತ್ರ ಬರುತ್ತೆ. ನಡುವೆ ಅಂತ ಹೇಳಿದ್ದಾರೆ ಅವರು. 51ರಿಂದ 60ರವರೆಗಿನ ಅಂದಿದ್ರೆ 50ರಿಂದ 60ರವರೆಗಿನ ಅಂದರೆ 50ರಿಂದನೂ 60ರವರೆಗೂ ಬರ್ತಿತ್ತು. ಅಂದರೆ ಇಲ್ಲಿ 50ನೂ ಬರ್ತಿತ್ತು, ಅದರೊಂದಿಗೆ ನೆಕ್ಸ್ಟ್ 60 ಕೂಡ ಬರ್ತಿತ್ತು. ಆದರೆ ಅವರು ಕೇಳಿದ್ದು 50 ಮತ್ತು 60 ಸಂಖ್ಯೆಗಳ ನಡುವಿನ ಅಂದಾಗ ಇಲ್ಲಿ 52, 54, 56, 58 4 ಮಾತ್ರ ಬರ್ತದೆ. ಇದು 60 ಬರುವುದಿಲ್ಲ. ಆದರೂ ಇಲ್ಲಿ ಅವರು 60 ಕೊಟ್ಟಿದ್ದಾರೆ, ಬಟ್ ಇಲ್ಲಿ ಅದು ಆನ್ಸರ್ ಕರೆಕ್ಟ್ ಆಗುವುದಿಲ್ಲ. ಇಲ್ಲಿ ಬಿ ಆಪ್ಷನ್ ಆಗುತ್ತದೆ 50ನೇ ಪ್ರಶ್ನೆ. ನೆಕ್ಸ್ಟು 51ನೇ ಪ್ರಶ್ನೆ ನೋಡೋಣ. ನೋಡ್ಬೋದು ಇಲ್ಲಿ ನೋಡಿ, ಬಣ್ಣ ಹಚ್ಚಿದ ಭಾಗದ ಭಿನ್ನರಾಶಿ ರೂಪ. ಒಟ್ಟು ಇಲ್ಲಿ ಎಷ್ಟು ಭಾಗಗಳಿದಾವು? 10 ಭಾಗಗಳಿದಾವು. 10ರಲ್ಲಿ 4 ಭಾಗಗಳಿಗೆ ಬಣ್ಣ ಹಚ್ಚಲಾಗಿದೆ. ಇಲ್ಲಿ ನೋಡ್ಬೋದು 10ನೇ 10, 8ನೇ 4, 10ನೇ 4 ಅಂತ ಇದೆ. ಇಲ್ಲಿ 6ನೇ 4 ಅಂತ ಇದೆ. ಆದರೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಇದು 10ನೇ 4 ಆಗುತ್ತದೆ. ಸೊ 51ನೇ ಪ್ರಶ್ನೆ ಯಾವುದಾಗುತ್ತೆ ಅಂದರೆ ಡಿ ಆಪ್ಷನ್ ಆಗುತ್ತದೆ. ಇಲ್ಲಿ ನೋಡ್ಬೋದು, ಇದು 50ನೇ ಪ್ರಶ್ನೆದು ಹೇಳ್ತೀನಿ ನಿಮಗೆ. ಬಟ್ 51ನೇ ಪ್ರಶ್ನೆ ಆನ್ಸರ್ ಯಾವುದು ಅಂದರೆ ಡಿ ಆಗುತ್ತದೆ. ನೆಕ್ಸ್ಟ್ 52ನೇ ಪ್ರಶ್ನೆ ನೋಡೋಣ. ಇಲ್ಲಿ ಬಣ್ಣ ಹಚ್ಚಿದ ಭಾಗದ ಭಿನ್ನರಾಶಿ ರೂಪ. ಇಲ್ಲಿ 3 ಭಾಗಗಳಿವೆ ಒಟ್ಟು ಈ ವೃತ್ತದಲ್ಲಿ. ಹಾಗಾದರೆ 3ರಲ್ಲಿ 1 ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ. ಇಲ್ಲಿ ನೋಡ್ಬೋದು 3ನೇ 3, 3ನೇ 2, 2ನೇ 1, 3ನೇ 1 ಇದೆ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ 52ಕ್ಕೆ 1ನೇದಾಗುತ್ತದೆ. 52ನೇ ಪ್ರಶ್ನೆಗೆ ಆನ್ಸರ್ ಯಾವುದು ಅಂದರೆ ಇಲ್ಲಿ ಎ ಆಗುತ್ತದೆ. ಈ ರೀತಿ ಶೇಡಿಂಗನ್ನು ಮಾಡಬೇಕು. ಇಲ್ಲಿ 53ನೇ ಪ್ರಶ್ನೆ ನೋಡ್ಬೋದು. ಈ ಚಿತ್ರಕ್ಕೆ ಸಂಬಂಧಿಸಿದಂತೆ ಅಂಶವನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಒಟ್ಟು ಭಾಗಗಳು ನೋಡ್ತಾ ಹೋಗ್ಬೋದು. 1 2 3 4 5 6 ಇವೆ. ಸೊ 6 ಭಾಗಗಳಲ್ಲಿ 2 ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ. ಹಾಗಾದರೆ ಇಲ್ಲಿ ಅಂಶ ಯಾವುದಾಯಿತು? 2 ಆಯಿತು. ಸೊ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ 6ನೇ 2ರಲ್ಲಿ. ಅಂದರೆ 53ನೇ ಪ್ರಶ್ನೆ ಆನ್ಸರ್ ಯಾವುದು ಅಂದರೆ ಇಲ್ಲಿ ಬಿ ಆಗುತ್ತದೆ. ಇಲ್ಲಿ ನೋಡ್ಬೋದು, ಇದು ಬಿ ಆನ್ಸರ್ ಆಯಿತು. ನೆಕ್ಸ್ಟು 54ನೇ ಪ್ರಶ್ನೆ. 8ನೇ 3, 16ನೇ 6. ಇದರ ನೆಕ್ಸ್ಟ್ ಯಾವ್ದು ಬರುತ್ತೆ ಸಂಖ್ಯೆ ಅಂತ ಕೊಟ್ಟಿದ್ದಾರೆ. ಇವು ಸಮಾನ ಭಿನ್ನ ರಾಶಿಗಳಾಗಿವೆ. ಹಾಗಾಗಿ ಇಲ್ಲಿ ಸಂಖ್ಯೆಗಳು ಡಬಲ್ ಆಗ್ತಾ ಹೋಗ್ತಾವೆ. ಇಲ್ಲಿ 3 6 ಆದಮೇಲೆ 9, ಇಲ್ಲಿ 8 16, ಇಲ್ಲಿ 24, ಇಲ್ಲಿ ನೆಕ್ಸ್ಟ್ 12 ಬರುತ್ತೆ, ಇಲ್ಲಿ 32. ಸೊ ಹಾಗಾಗಿ ಇಲ್ಲಿ ಯಾವುದಾಗುತ್ತೆ ನೋಡ್ರಿ, ಸಿ ಆಪ್ಷನ್ ಆಗುತ್ತದೆ. 54ನೇ ಪ್ರಶ್ನೆ ಆನ್ಸರ್ ಸಿ ಆಗುತ್ತದೆ. ನೆಕ್ಸ್ಟು 55ನೇ ಪ್ರಶ್ನೆ. 178 ಡಿಗ್ರಿ ಎನ್ನುವುದು ಈ ಕೋನಕ್ಕೆ ಉದಾಹರಣೆ. ಇಲ್ಲಿ ನೋಡಿ 178 ಡಿಗ್ರಿ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಲಘು ಕೋನ ಅಂದರೆ 90 ಡಿಗ್ರಿಗಿಂತ ಕಡಿಮೆ ಇರೋರು ಕೋನಕ್ಕೆ ಲಘು ಕೋನ ಅಂತೀವಿ. ಲಂಬ ಕೋನ ಅಂದರೆ ಶೇಕಡ ಅಂದರೆ ಇದು 90 ಡಿಗ್ರಿ ಇರುವಂತಹ ಕೋನಕ್ಕೆ ಲಂಬ ಕೋನ ಅಂತೀವಿ. ಸರಿಯಾಗಿ 180 ಡಿಗ್ರಿ ಇರುವ ಕೋನಕ್ಕೆ ಸರಳ ಕೋನ ಅಂತೀವಿ. ಇಲ್ಲಿ ವಿಶಾಲ ಕೋನ ಅಂದರೆ 90 ಡಿಗ್ರಿಗಿಂತ ಹೆಚ್ಚು, 180 ಡಿಗ್ರಿಗಿಂತ ಕಡಿಮೆ. ಸೊ ಹಾಗಾಗಿ ಇಲ್ಲಿ 178 ಡಿಗ್ರಿ ಯಾವುದಾಯಿತು ಅಂದರೆ ವಿಶಾಲ ಕೋನ ಆಯಿತು. ಇಲ್ಲಿ ಯಾವ 55ನೇ ಪ್ರಶ್ನೆಗೆ ಡಿ ಆನ್ಸರ್ ಆಗುತ್ತದೆ. 55ನೇ ಪ್ರಶ್ನೆಗೆ ಆನ್ಸರ್ ಯಾವುದಾಯ್ತು? ಇಲ್ಲಿ ಡಿ ಆಗುತ್ತದೆ. ತಾವು ಬ್ಲ್ಯಾಕ್ ಇಂಕ್ ಅಥವಾ ಬ್ಲೂ ಇಂಕ್ ಪೆನ್ನನ್ನು ಇಲ್ಲಿ ಕೊಟ್ಟಿರುವಂತಹ ವೃತ್ತದಲ್ಲಿರುವಂತಹ ವ್ಯಾಸ ಯಾವುದು ಅಂತ ಕೊಟ್ಟಿದ್ದಾರೆ ನೋಡಿ. ವೃತ್ತ ಕೇಂದ್ರದ ಮೂಲಕ ಹಾದು ಹೋಗುವಂತಹ ಒಂದು
ರೇಖೆ ಏನಿದೆಯಲ್ಲ ಅದು ವ್ಯಾಸ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ AB ಆಗುತ್ತದೆ. ಇನ್ನು 5 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತದ ವ್ಯಾಸ, ಇಲ್ಲಿ 5 ಸೆಂಟಿಮೀಟರ್ ತ್ರಿಜ್ಯ ಇದೆ ಅಂದರೆ ವ್ಯಾಸ ಅದರ ಡಬಲ್ ಇರುತ್ತೆ. ಸೊ ಹಾಗಾಗಿ ಇಲ್ಲಿ 10 ಸೆಂಟಿಮೀಟರ್ ಇರುತ್ತದೆ. ಹಾಗಾಗಿ ಇಲ್ಲಿ ನೋಡ್ಬೋದು, ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. ಅಂದರೆ 56ನೇ ಪ್ರಶ್ನೆ ಸಿ ಆನ್ಸರ್ ಆಗುತ್ತೆ. ನೋಡ್ಬೋದು 56 ಸಿ ಆದರೆ ನೆಕ್ಸ್ಟು 57ನೇ ಪ್ರಶ್ನೆ ಡಿ ಆಗುತ್ತದೆ. ಇನ್ನು ನೆಕ್ಸ್ಟ್ 58ನೇ ಪ್ರಶ್ನೆ ನೋಡ್ಬೋದು. ಇಲ್ಲಿ 9 ಮೀಟರ್ ಉದ್ದದಲ್ಲಿ ಎಷ್ಟು ಸೆಂಟಿಮೀಟರ್ಗಳಿವೆ? 1 ಮೀಟರ್ಗೆ 100 ಸೆಂಟಿಮೀಟರ್. ಹಾಗಾದರೆ 9 ಮೀಟರ್ಗೆ 900 ಸೆಂಟಿಮೀಟರ್ ಆಗುತ್ತದೆ. ಸೊ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ 58ನೇ ಪ್ರಶ್ನೆ. ನೆಕ್ಸ್ಟ್ 59ನೇ ಪ್ರಶ್ನೆ ನೋಡೋಣ. 6 ಸೆಂಟಿಮೀಟರ್ ಉದ್ದವುಳ್ಳ ಚೌಕದ ಸುತ್ತಳತೆ. ಒಂದು ಚೌಕ ಇದೆ ಅಂದಾಗ ನೋಡ್ಬೋದು, ಇಲ್ಲಿ ಚೌಕದಲ್ಲಿ ಇಲ್ಲಿ ಒಂದು ಕಡೆ 6 ಸೆಂಟಿಮೀಟರ್ ಅಂದರೆ 4 ಕಡೆ ನೋಡ್ರಿ 6 6 6 6 ಒಟ್ಟು 24 ಆಗುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ 6 ಸೆಂಟಿಮೀಟರ್ ಉದ್ದವುಳ್ಳ ಚೌಕದ ಸುತ್ತಳತೆ 24 ಸೆಂಟಿಮೀಟರ್. 59ನೇ ಪ್ರಶ್ನೆ ಆನ್ಸರ್ ಯಾವುದು ಅಂದರೆ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. 59ನೇ ಪ್ರಶ್ನೆದು ಸಿ ಆಗುತ್ತದೆ. ನೆಕ್ಸ್ಟು 60ನೇ ಪ್ರಶ್ನೆ. ಒಂದು ಟೇಬಲ್ನ ಎತ್ತರವು 2 ಮೀಟರ್ 25 ಸೆಂಟಿಮೀಟರ್ ಇದೆ. ಒಂದು ಸ್ಟೂಲ್ನ ಎತ್ತರವು ಟೇಬಲ್ನ ಎತ್ತರಕ್ಕಿಂತ 40 ಸೆಂಟಿಮೀಟರ್ ಕಡಿಮೆ ಇದೆ. ಹಾಗಾದರೆ ಸ್ಟೂಲ್ನ ಎತ್ತರ ಎಷ್ಟು? ಇಲ್ಲಿ ಕೊಟ್ಟಿರುವಂತಹ ಸಂಖ್ಯೆ ಏನಿದೆಯಲ್ಲ 2 ಮೀಟರ್ 25ರಲ್ಲಿ 45ನ್ನು ವ್ಯವಕಲನ ಮಾಡೋಣ. 40ನೇ. ಸೊ ಇಲ್ಲಿ 5ಕ್ಕೆ 5, 2ರಲ್ಲಿ 4 ಹೋದ್ರೆ 10 ತಗೊಳ್ತೀವಿ. 12ರಲ್ಲಿ 4 ಹೋದರೆ 8, ಇಲ್ಲಿ 1 85 ಆಗುತ್ತದೆ. ಸೊ ಇಲ್ಲಿ ನೋಡೋಣ, 185 ಯಾವುದಾಯಿತು ಹಾಗಾದರೆ ಇಲ್ಲಿ ಅಂದರೆ 1 ಮೀಟರ್ 80 ಸೆಂಟಿಮೀಟರ್ ಸಿ ಆಗುತ್ತದೆ. 60ನೇ ಪ್ರಶ್ನೆ ಆನ್ಸರ್ ಯಾವುದು ಅಂದರೆ ಇಲ್ಲಿ ಸಿ ಆಗುತ್ತದೆ. ಈ ರೀತಿಯಾಗಿ ತಾವು ಶೇಡಿಂಗನ್ನು ಮಾಡಬೇಕು.